ಶ್ರದ್ಧೆ, ಆತ್ಮವಿಶ್ವಾಸ ಹಾಗೂ ಸತತವಾದ ಪ್ರಯತ್ನಕ್ಕೆ ಪರಿಶ್ರಮಕ್ಕೆ ಒಂದು ಫಲ ಸಿಕ್ಕಿದೆ ಅನ್ನೋದಕ್ಕೆ ಉದಾಹರಣೆನೇ ನಮ್ಮ ಜೊತೆಗಿದ್ದಾರೆ. ಇವತ್ತು UPSC ಪರೀಕ್ಷೆಯ ಫಲಿತಾಂಶ ಪ್ರಕಟಣೆಯಾಗಿದೆ. ಅದರಲ್ಲೂ ಕೂಡ ಕರ್ನಾಟಕದ ಭರತ್ ಅವರು 667ನೇ ರ್ಯಾಂಕ್ ಪಡೆಯುವುದರ ಮೂಲಕ ಸೆಲೆಕ್ಟ್ ಆಗಿರುವಂತದ್ದು. ಈಗ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಸರ್, ತಮಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ತಾವು ಸೆಲೆಕ್ಟ್ ಆಗಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. 2019ರಿಂದ ಸ್ಟಾರ್ಟ್ ಮಾಡಿರೋದು, ಇದು ನಂದು 5ನೇ ಅಟೆಂಪ್ಟ್ ಆಗಿತ್ತು. ಮುಂಚೆ ಒಂದ್ಸತಿ ಇಂಟರ್ವ್ಯೂ ಕೊಟ್ಟಿದ್ದೆ ಲಾಸ್ಟ್ ಇಯರ್, ಮಾರ್ಜಿನಲ್ಲಿ ಮಿಸ್ ಆಗಿತ್ತು. ಸೊ ಇಷ್ಟು ವರ್ಷದ ಪರಿಶ್ರಮಕ್ಕೆ ಕೊನೆಯದಾಗಿ ಒಳ್ಳೆ ರ್ಯಾಂಕ್ ಬಂದಿರೋದು, ಮತ್ತೆ ಒಳ್ಳೆ ಸರ್ವಿಸ್ ಸಿಗೋ ರೀತಿ ಕೂಡ ಇದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. UPSC ಅಂತಂದ್ರೆ ಕಠಿಣವಾದ ಪರಿಶ್ರಮಕ್ಕೆ ಒಂದು ಫಲ ಸಿಕ್ಕಿರುವಂತಹದ್ದು. ಸೊ ಯಾವ ರೀತಿಯಾಗಿ ತಮ್ಮ ಪ್ರಿಪರೇಷನ್ ಇತ್ತು ಇಲ್ಲಿವರೆಗೂ? ಪ್ರಿಪರೇಷನ್ ನಮಗೆ ಅನ್ನಿಸಿದ ಹಾಗೆ ತುಂಬಾ ಕಷ್ಟ ಏನೂ ಇಲ್ಲ, ಸಿಲೆಬಸ್ ತುಂಬಾ ಕಷ್ಟ ಏನೂ ಇರೋದಿಲ್ಲ. ಬಟ್ ಕನ್ಸಿಸ್ಟೆಂಟ್ ಎಫರ್ಟ್ ಬೇಕಾಗುತ್ತೆ. ಸಿಲೆಬಸ್ ಜಾಸ್ತಿ ಇದೆ, ಬಟ್ ಮುಗಿಸ್ಲಿಕ್ಕೆ ಆಗೋದಿಲ್ಲ ಆ ರೀತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ತುಂಬಾ ಜನ ನೋಡಿದ್ದೇನೆ, 12th ಅಲ್ಲಾಗಿರ್ಲಿ ಒಳ್ಳೆ ಮಾರ್ಕ್ಸ್ ಬರದೇ ಇದ್ರು ಕೂಡ ಕನ್ಸಿಸ್ಟೆಂಟ್ ಎಫರ್ಟ್ಸ್ ಕೊಟ್ಟು ದಿನಕ್ಕೆ ಏನೇನು ಮಾಡಬೇಕು, ಈ ಟೈಮಲ್ಲಿ ಏನು ಮಾಡಬೇಕು ಅಂತ ಒಳ್ಳೆ ಸ್ಕೆಡ್ಯೂಲಿಂಗ್ ಮಾಡಿಕೊಂಡು ಎಫರ್ಟ್ ಆಗದವ್ರದ್ದೇ ಎಕ್ಸಾಮ್ ಕ್ಲಿಯರ್ ಆಗಿದೆ. ಬಟ್ ಮಧ್ಯದಲ್ಲಿ ಬಿಡಬಾರ್ದು, ಮಾಡ್ತಾನೆ ಇರಬೇಕು, ಪಕ್ಕ ಕ್ಲಿಯರ್ ಆಗಿ ಆಗುತ್ತೆ. ಇದು ತಮ್ಮ ಎಷ್ಟು ವರ್ಷದ ಕನಸಾಗಿತ್ತು? ಏನು ಫ್ಯಾಮಿಲಿಯವರ ಕನಸಾಗಿತ್ತಾ ಅಥವಾ ನಿಮ್ದೇ ಕನಸಾಗಿತ್ತಾ ಅಂತ? ಮನೆಯಿಂದ ತುಂಬಾ ಪ್ರೋತ್ಸಾಹ ಇತ್ತು. ಅಪ್ಪ ಮುಂಚಿಂದನೂ UPSC ಎಕ್ಸಾಮ್ ಟ್ರೈ ಮಾಡು ಅಂತ ಇದ್ರು. ಬಟ್ ನನಗೆ ಇಂಜಿನಿಯರಿಂಗ್ ಟೈಮಲ್ಲಿ ಈ ಐಡಿಯಾ ಬಂದಿದ್ದು, UPSC ಎಕ್ಸಾಮ್ ಅಂತ ಒಂದಿರುತ್ತೆ, ಇದನ್ನ ಬರೀಬಹುದು ಅಂತ. ಸೊ ಅಲ್ಲಿ ಫ್ರೆಂಡ್ ಸರ್ಕಲ್ ಎಲ್ಲ ಸೇರ್ಕೊಂಡು ಡಿಸೈಡ್ ಮಾಡಿ 2018 ಟೈಮಲ್ಲಿ ನಾವು ಡಿಸೈಡ್ ಮಾಡಿದ್ವಿ UPSC ಕೊಡಬೇಕು ಅಂತ. ಸೊ ಅವಾಗಿಂದ ಟ್ರೈ ಮಾಡ್ತೇವೆ. ಒಂದು ದಿನಕ್ಕೆ ತಾವು ಎಷ್ಟು ಗಂಟೆಗಳ ಕಾಲ ಓದೋದಕ್ಕೆ ಟೈಮನ್ನ ಮೀಸಲಿಡ್ತಾ ಇದ್ರಿ? ಮೇಡಮ್, ನಾವು ದಿನಕ್ಕೆ ಏನು ಓದಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ವಿ. ಸೊ ಅದು ಮುಗಿಯೋ ತನಕ ನಾವು ಅಂದ್ರೆ ಬ್ರೇಕ್ ತಗೊಳ್ತಾ ಇರಲಿಲ್ಲ. ಕೆಲವು ಸತಿ 8-10 ಆಗೋದು, ಅದಕ್ಕಿಂತ ಜಾಸ್ತಿ ಏನೇ ಹೋದ್ರೆ ಎಫಿಷಿಯನ್ಸಿ ಇರೋದಿಲ್ಲ. ನಾವು ಓದೋದು ಹೇಗಿರಬೇಕು ಅಂತಂದ್ರೆ, ಓದಬೇಕು, ರಿವಿಷನ್ ಮಾಡಬೇಕು, ಕರೆಕ್ಟ್ ಟೈಮಿಗೆ ಸಿಲೆಬಸ್ಗಳು ಮುಗಿಬೇಕು. ಹಂಗೆ ನೋಡಿದಾಗ ನಮಗೆ ನಂಬರ್ ಆಫ್ ಅವರ್ಸ್ ಎಷ್ಟು ಕೊಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗೋದಿಲ್ಲ. ಬಟ್ ಆವರೇಜ್ ಆಗಿ ಒಂದು 10 ಗಂಟೆ ಆದ್ರೂ ಕೊಡ್ತಾ ಇದ್ವಿ. ಓಕೆ, ಇದೀಗ ತಾವು ಬೆಂಗಳೂರಲ್ಲಿ ಇದ್ದೀರಾ, ತಂದೆ ತಾಯಿ ಐ ಥಿಂಕ್ ಶಿವಮೊಗ್ಗದಲ್ಲಿ ಇದ್ದಾರೆ ಅಂತ. ಸೊ ಅವ್ರು ಎಷ್ಟು ಸಂತೋಷ ಪಟ್ಟಿದ್ದಾರೆ ಈ ನಿಮ್ಮ ಒಂದು ಸಾಧನೆನ ಕೇಳಿ? ತುಂಬಾನೇ ಸಂತೋಷ ಪಟ್ಟಿದ್ದಾರೆ. ನಾವು ಅಪ್ಪವ್ರದ್ದು ನಾವು ಚಿಕ್ಕವರಿದ್ದಾಗಿಂದನೂ ಹೇಳಿ ಬೆಳೆಸ್ತಾ ಇದ್ರು, ಒಬ್ಬ ಆಫೀಸರ್ ಅಂದ್ರೆ ಹೀಗಿರಬೇಕು, ಸೊಸೈಟಿಗೆ ಈ ರೀತಿ ಹೆಲ್ಪ್ ಮಾಡಬೇಕು ಅಂತ. ಚಿಕ್ಕ ವಯಸ್ಸಲ್ಲಿ ಇದ್ದಾಗಲಿಂದನೂ ನೋಡಿ ಜನರಿಗೆ ಈ ರೀತಿ ವರ್ಕ್ ಮಾಡಬೇಕು, ಯಾವ ಕೆಲಸದಲ್ಲಿ ಇದ್ರೂ ಪರವಾಗಿಲ್ಲ, ಬಟ್ ಆಫೀಸರ್ ಆಗಿದ್ದಾಗ ಈ ರೀತಿ ಕೆಲಸಗಳು ಮಾಡ್ಬೋದು ಅಂತ ಹೇಳ್ತಾ ಇದ್ರು. ಸೊ ತುಂಬಾ ಖುಷಿ ನಮ್ಮ ತಂದೆಯವರಿಗಾಗಿರುತ್ತೆ, ನಮ್ಮ ಅಪ್ಪ, ಅಮ್ಮ, ಅಣ್ಣ ಇವರೆಲ್ಲರೂ ತುಂಬಾ ಖುಷಿಯಲ್ಲಿದ್ದಾರೆ ಮೇಡಮ್. ಫೈನಲಿ ತಮ್ಮ ಕನಸು ಇವತ್ತು ನಿಜವಾಗಿದೆ, ನನ್ಸಾಗಿದೆ. ಸೊ ಮುಂದೆ ತಾವು ಯಾವ ರೀತಿಯಾಗಿ ಸೇವೆನ ಸಲ್ಲಿಸಬೇಕು, ಯಾವ ರೀತಿಯಾಗಿ ಸೋಷಿಯಲ್ ವರ್ಕ್ನ ಮಾಡಬೇಕು ಅನ್ನುವಂಥದ್ದು ತಮ್ಮ ಆಲೋಚನೆ ಇರುವಂಥದ್ದು? ಮೇಡಮ್, ಪೊಲೀಸ್ ಸರ್ವಿಸ್ ಅಲ್ಲಿ ಬಂದಾಗ ನಮ್ದು ವರ್ಕಿಂಗ್ ನಿಶೆ ಕಮ್ಮಿ ಆಗಿರುತ್ತೆ. ಬಟ್ ಮೇಜರ್ ನಮ್ದು ಐಡಿಯಾ ಇವಾಗ ಏನಿರೋದು ಅಂತಂದ್ರೆ, ಪೊಲೀಸಿಂಗ್ ನ ಪೀಪಲ್ ಫ್ರೆಂಡ್ಲಿ ಮಾಡುವಂಥದ್ದು, ಮತ್ತೆ ಟೆಕ್ನಾಲಜಿ ಹೇಗೆ ಇಂಪ್ರೂವ್ ಆಗ್ತಾ ಇದೆ ಅದ್ರ ಜೊತೆ ಪೊಲೀಸಿಂಗ್ ಕೂಡ ಇಂಪ್ರೂವ್ ಮಾಡಿಕೊಂಡು ಜನರಿಗೆ ಒಂದು ಸುರಕ್ಷೆ ಕೊಡುವಂಥದ್ದು, ಮತ್ತೆ ಜನರು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಲಿಕ್ಕೆ ಹೆದರಬಾರ್ದು, ಒಂದು ಸೇಫ್ ಫೀಲ್ ಆಗಬೇಕು. ಈ ರೀತಿ ಒಂದು ಪ್ಲಾನ್ ಇದೆ. ಬಟ್ ಮತ್ತೊಂದ್ಸತಿ ಎಕ್ಸಾಮ್ ಕೊಡಬೇಕು ಅನ್ಕೊಂಡಿದ್ದೀನಿ, ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಇಂಟ್ರೆಸ್ಟ್ ಇರೋದ್ರಿಂದ. ಸೊ ನೋಡಬೇಕು ಮೇಡಮ್. ಯಾವುದು ಈಸಿಯಾಗಿ ಸಿಗಲ್ಲ. ಸೊ ಇವತ್ತು ತಾವು ಐದು ಬಾರಿ ಸತತವಾಗಿ ಪ್ರಯತ್ನ ಪಟ್ಟಿರೋದಕ್ಕೆ ಇವತ್ತು ಆಗಿರುವಂತದ್ದು. ಸೊ ಇದೇ ರೀತಿಯಾಗಿ ಪ್ರಯತ್ನ ಪಡ್ತಾ ಇರುವಂತಹ ಇನ್ನಷ್ಟು ಜನರಿಗೆ, ಏನು ವಿದ್ಯಾರ್ಥಿಗಳಿಗೆ, ಓದ್ತಾ ಇರುವಂತವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಕ್ಸಾಮ್ ಈ ಪ್ರೋಸೆಸ್ ಇರುವಂತದ್ದು ಫಸ್ಟ್ ಟೈಮ್ಗೆ ಕ್ಲಿಯರ್ ಆದ್ರೆ ಈಗೋ ಬಿಲ್ಡ್ ಆಗುತ್ತೆ, ಸೋತು ಕ್ಲಿಯರ್ ಆದ್ರೆ ಕ್ಯಾರೆಕ್ಟರ್ ಬಿಲ್ಡ್ ಆಗುತ್ತೆ. ಸೊ ಸೋತಿದೀವಿ ಅಂತ ಬೇಜಾರಾಗಬೇಡಿ, ಬೇಜಾರಾಗುತ್ತೆ, ಒಂದೆರಡು ದಿನ ಒಳ್ಳೆ ಫ್ರೆಂಡ್ ಸರ್ಕಲ್ ಮಾಡ್ಕೊಳ್ಳಿ, ಮತ್ತೆ ಬ್ಯಾಕ್ ಟು ಸ್ಟಡೀಸ್. ಮತ್ತೊಂದ್ಸತಿ ಎಕ್ಸಾಮ್ ಬರುತ್ತೆ, ರಿಸಲ್ಟ್ ಬಂದಿದ್ದಂಗೆ 2 ತಿಂಗಳಲ್ಲಿ ಮತ್ತೆ ಎಕ್ಸಾಮ್ ಇರುತ್ತೆ, ಮತ್ತೆ ಪ್ರಯತ್ನ ಪಡಿ, ಪಕ್ಕ ಹಾಗೆ ಆಗುತ್ತೆ. ಆಲ್ ದ ಬೆಸ್ಟ್ ನೆಕ್ಸ್ಟ್ ನಿಮ್ಮ ಎಲ್ಲಾ ಕೆಲಸಕ್ಕೂ ಅಂತ ಹೇಳ್ತಾ. ಸೊ ನೋಡಿದ್ರಲ್ಲ ಭರತ್ ಅವರ ಮಾತು. ಸತತವಾದ ಪ್ರಯತ್ನ ಹಾಗೂ ಕುಗ್ಗದೆ, ಎಷ್ಟೇ ಬಾರಿ ಸೋತ್ರೂ ಕೂಡ ಕುಗ್ಗದೇನೆ ನೀವು ಸತತವಾಗಿ ಪ್ರಯತ್ನ ಪಟ್ರೆ ಒಂದಲ್ಲ ಒಂದಿನ ಪ್ರತಿಫಲ ನಿಮ್ಮದಾಗುತ್ತೆ ಅನ್ನುವಂಥದ್ದು ಭರತ್ ಅವರ ಮಾತಾಗಿರುವಂತಹದ್ದು. ಕ್ಯಾಮರಾ ಪರ್ಸನ್ ಜಗದೀಶ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.